ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಹಗಲು ഇരുಳು ನನ್ನ ನೆನೆಸಿ
ಲಾರ್ಡ್. ಇಷ್ಟೊತ್ತು ನಾವು ಆರಾಧನೆ ಭಾಗವನ್ನು ನಡೆಸಿ ಒಂದು ಕಿರು ಪ್ರಾರ್ಥನೆಗಳನ್ನು ಮಾಡಿ ಈಗ ವಚನದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ, ಹಾಗೆ ನನ್ನ ನಾಲಿಗೆಯ ಮೂಲಕ ಪವಿತ್ರಾತ್ಮನ ಮಾತನಾಡಲಿ ಅಂತ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಚನ ಭಾಗವನ್ನು ಕೇಳಿ. ಇವತ್ತು ಕೊಡುವಂಥ ವಚನ ಏನು ಅಂತಂದರೆ ಪ್ರಿಯರೇ, ಬೈಬಲ್ ಓದುವಂಥ ವ್ಯಕ್ತಿ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಓದಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯರೇ. ಅಲ್ಲಲ್ಲಿಯ ಬೈಬಲ್ ಓದುವನು ಏನೇನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ದೇವ್ರ ಕೃಪೆಯಿಂದ ಏನಾದರೂ ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಕೊಟ್ಟರೆ ಬೈಬಲ್ನ ಯಾವ ರೀತಿ ಸುಲಭವಾಗಿ ಓದ್ಬೋದು ಅಂತ ಹೇಳೋದ್ರ ಬಗ್ಗೆ ಕೊಡ್ತೀನಿ. ನಾನು ಈ ಸಲ ಪಾಸ್ಟರ್ ಜೊತೆ ಹೇಳಿದೆ ಬೈಬಲ್ನ ಯಾವ ಥರ ಸುಲಭವಾಗಿ ಓದ್ಬೋದು ಅಂತ ನಾನು ಕೊಡ್ತೀನಿ ಫಸ್ಟ್ ಅಂತ ಹೇಳಿದೆ. ಆದರೆ ಪವಿತ್ರಾತ್ಮ ಬಿಡಲಿಲ್ಲ ನನಗೆ. ಫಸ್ಟ್ ಅವ್ನು ಏನು ಮಾಡಬೇಕು ಅಂತ ಇದು ಮಾಡಿ. ಈಗ ಸ್ಕೂಲಿಗೆ ಸಡನ್ನಾಗಿ ಸೇರ್ಸೋಕ್ಕಾಗಲ್ಲ, ಫೀಸ್ ಕಟ್ಟಬೇಕು, ನೀವು ಯಾರು, ನಿಮ್ಮ ಅಪ್ಪ ಅಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಲ್ಲ. ಹಂಗೆ ಇವತ್ತೆಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದೆಲ್ಲ ತಂದಿದ್ದೀನಿ ಇವತ್ತು, ಆಯಿತಾ. ಈಗ ಬೈಬಲ್ ಓದೋದಕ್ಕಿಂತ ಮೊದಲು ಅವನು ಸ್ವಲ್ಪ ಈ ಕಲಿದೇನೆ ಬೈಬಲ್ ಓದೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೈಬಲ್ ಓದೋನು ಏನೇನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ತಿಳಿಸಿ, ನೆಕ್ಸ್ಟ್ ದೇವರ ಕೃಪೆ ಕೊಟ್ಟಂಥ ಸಮಯದಲ್ಲಿ ಬೈಬಲ್ನ ಯಾವ ಥರ ಸುಲಭವಾಗಿ ಓದ್ಬೋದು ಅಂತೇಳಿ 2 ಭಾಗವಾಗಿ ನಾನು ಮಾಡಿಕೊಡ್ತೀನಿ. ಅದು ತುಂಬ ಈಸಿಯಾಗಿದೆ. ಆ ಮೆಥಡನ್ನು ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಅದರಿಂದ ದೇವರ ಜ್ಞಾನನೂ ಕೂಡ ಬರ್ತದೆ ಪ್ರಿಯರೇ. ಇರಲಿ, ಇವತ್ತು ನಾವು ಕೊಡುವಂಥ ಒಂದು ವಚನದ ಭಾಗ ಬೈಬಲ್ ಓದುವಂಥವನು ಏನೇನು ಮಾಡಬೇಕು ಅಂತೇಳಿ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಬೈಬಲ್ ಓದುವಾಗ ಪ್ರಪ್ರಥಮವಾಗಿ ನಾವು ಮಾಡಬೇಕಾದಂಥ ಕಾರ್ಯ ಯಾವುದು ಗೊತ್ತಾ? ಪ್ರಾರ್ಥನೆ. ಇವತ್ತು ಪ್ರಾರ್ಥನೆ ಮಾಡೋದಿಲ್ಲ. ಇವತ್ತು ಪ್ರಾರ್ಥನೆ ಮಾಡೋದಕ್ಕಿಂತ ಡೈರೆಕ್ಟಾಗಿ ಒಂದು ಪದ್ಧತಿಯ ಪ್ರಕಾರ ಏನು ಮಾಡ್ತೀವಿ ಗೊತ್ತಾ? ನಾವು ಬೈಬಲ್ ಪುಸ್ತಕನ ಓದ್ತೀವಿ, ಇಷ್ಟ ಅಧ್ಯಾಯ ಓದಿ ಮುಗಿಸಲೇಬೇಕು, ಇಷ್ಟ ಅಧ್ಯಾಯ ಅದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೇಗೋ ನಾವು ಇದು ಮಾಡ್ತೀವಿ. ಆದರೆ ಕೀರ್ತನೆ 141, 1-2 ತೆಗೀರಿ, ಬೇಗ ತೆಗಿಬೇಕು ಮಾತ್ರ. ಅರ್ಧ ಗಂಟೆ ಅವಕಾಶದೊಳಗಡೆ ನಾನು ಮುಗಿಸಲು ಪ್ರಯತ್ನ ಪಡಬೇಕು. ಕೀರ್ತನೆ 141, 1-2. ಹಾಂ, ಜೋರಾಗಿ ಕೇಳಬೇಕು. ಯೆಹೋವನೇ, ಹಾಂ ಹಾಂ ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ವಂದನೆಯ ಥರ ಇರಲಿ ಅಂತೇಳಿ. ಅಲ್ಲಲ್ಲಿಯ. ಹಾಗಾದರೆ ಪ್ರಿಯರೇ, ನಮ್ಮ ಪ್ರಾರ್ಥನೆ ಧೂಪಕ್ಕೆ ನೀವು ಎಂಥ ಫ್ಯಾನ್ ಗಾಳಿನೇ ಹಾಕಿ ಏನೇ ಹಾಕಿ ಅದು ಮೇಲಕ್ಕೆ ಹೋಗೋದು. ಧೂಪ ಹಾಕ್ಬಿಟ್ಟು ನೀವು ಪರೀಕ್ಷೆ ಮಾಡಿ ನೋಡಿ. ನಮ್ಮ ಪ್ರಾರ್ಥನೆ ಧೂಪದ ರೂಪದಲ್ಲಿ ಮೇಲಕ್ಕೆ ಹೋಗ್ಬೇಕಂತ ಪರಲೋಕಕ್ಕೆ. ಅದು ಸುವಾಸನೆಗೆ ಸಂಬಂಧಪಟ್ಟದಾಗಿದೆ, ಮನೆಯಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳನ್ನು ಕೊಲ್ಲುವಂಥದ್ದಾಗಿದೆ. ಅದೇ ಥರ ನಿನ್ನ ಪ್ರಾರ್ಥನೆ ದುಷ್ಟಶಕ್ತಿಗಳನ್ನು ಅಡಗಿಸಿ, ಕೆಟ್ಟ ಶಕ್ತಿಗಳನ್ನು ಅಡಗಿಸಿ, ನನ್ನಲ್ಲಿ ಇರುವಂಥ ಫಸ್ಟ್ ದುಷ್ಟಶಕ್ತಿನ ಅಡಗಿಸಿ, ನನ್ನ ಕುಟುಂಬದಲ್ಲಿರೋಂಥ ದುಷ್ಟಶಕ್ತಿನ ಅಡಗಿಸಿ, ನನ್ನ ವ್ಯವಹಾರದಲ್ಲಿರ್ತಕ್ಕಂಥ ದುಷ್ಟಶಕ್ತಿನ ಅಡಗಿಸಿ, ನನ್ನನ್ನು ಪರಿಶುದ್ಧಗೊಳಿಸಿ ಪರಲೋಕಕ್ಕೆ ಏರಿ ಹೋಗುವಂತೆ ಮಾಡಿ, ನಂತರ ಆರಾಧನೆಯನ್ನು ಮಾಡಿ, ನಂತರ ಬೈಬಲ್ ಪುಸ್ತಕ ತಗೋಬೇಕು. ಇವತ್ತು ಹೆಂಗಾಗಿದೆ ಗೊತ್ತಾ? ಗಿಳಿಶಾಸ್ತ್ರ ಯಾರು ನೋಡಿದ್ದೀರಾ? ಬಾ ಅಂತ ಕರೆದಾಗ 4-5 ತೆಗೆದುಬಿಟ್ಟು ಕೊನೆಗೆ ಒಂದನ್ನು ತೆಗೆದು ಕೊಡ್ತೇವೆ. ಅದನ್ನು ತೆಗೆದುಬಿಟ್ಟು ಓದ್ಬಿಟ್ಟು ನಿನಗೆ ಇಂಥದ್ದೇ ಆಯಿತು ಅಂತೇಳಲ್ಲ. ಹಾಗೆ ನಮ್ಮಲ್ಲಿ ಬೈಬಲ್ ಹೋದ್ರೆ ಹೆಂಗೆ ಗೊತ್ತಾ? ಸ್ವತಃ ನನಗೆ ವಾಕ್ಯ ಬಂದುಬಿಡ್ತೀನಿ. ಏನು ನನಗೆ ಬಂದ್ಬಿಡ್ತು, ಇಂಥ ವಾಕ್ಯ ಬಂದ್ಬಿಡ್ತು. ಗಿಳಿಶಾಸ್ತ್ರ ಅಲ್ಲ ಇದು, ಬೈಬಲ್. ಇದು ಪರಿಶುದ್ಧವಾದಂಥ ಶಾಸ್ತ್ರ. ಅಲ್ಲಲ್ಲಿಯ. ಇವತ್ತು ತುಂಬ ಜನ ನಾನು ನೋಡಿದ್ದೀನಿ, ಡ್ಯೂಟಿಗೆ ಹೋಗ್ಬೇಕಾದ್ರೆ ಅಷ್ಟೇ ಏನಾದ್ರು ತಪ್ಪಾಗಿರೋದು ಬಂದ್ಬಿಟ್ಟು ಸಾಕು, ಪುನಃ ಹಿಂಗೆ ಮಾಡಿಬಿಟ್ಟು ನೋಡ್ತಾರೆ. ಇಲ್ಲ ಪ್ರಿಯರೇ, ದೇವರ ಧರ್ಮಶಾಸ್ತ್ರಗಳು ನಾನು ಜನವರಿ 1ಕ್ಕೆ ನಮ್ಮ ಚರ್ಚಿನಲ್ಲಿ ನಾನು ವಾಗ್ದಾನ ಕಾರ್ಡ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ನಾನು ಕೊಡೋದು ಒಂದೇ ಒಂದು ವಾಗ್ದಾನ. ಆ ಒಂದು ವಾಗ್ದಾನಕ್ಕೆ ಮಾತ್ರ ತೃಪ್ತಿ ಪಟ್ಕೊಂಡು ಬರಬಾರ್ದು. ಬೈಬಲ್ಲಿರೋ ಪೂರ್ತಿ ವಾಗ್ದಾನ ನಾವು ತಗೋಬೇಕು. ನಿಜ ಅಲ್ವಾ? ಬೈಬಲ್ಲಿರೋ ಪೂರ್ತಿ ವಾಗ್ದಾನ ಬೇಕು. ನಾವು ಕೊಡೋದು ಒಂದು ವಾಗ್ದಾನ, ಒಂದು ಆಜ್ಞೆ. ಕೊನೆಯಷ್ಟು ಕಂಡ ನಿನಗಿಂಥ ವಾಗ್ದಾನ ಬಂತಿರ್ತಾರೆ. ಆದರೆ ಯಾವುದರಲ್ಲೂ ಕೂಡ ನಿರುತ್ಸಾಹಗೊಳಿಸುವಂಥ ವಾಗ್ದಾನನೇ ಇಲ್ಲ. ಗೊತ್ತಾ ನಿಮಗೆ? ಉತ್ಸಾಹಗೊಳಿಸುವಂಥ ವಾಗ್ದಾನ ಇರೋದು. ಕೆಲವೊಂದು ಖಂಡಿಸುವಂಥ ಮಾತುಗಳಿದೆ, ಗದರಿಸುವಂಥ ಮಾತುಗಳಿದೆ, ಅದು ಬರೋದಿಲ್ಲ. ನೋಡಿ ಪ್ರಿಯರೇ, ಬೈಬಲ್ ಪುಸ್ತಕನ ಸಿಂಪಲ್ಲಾಗಿ ತಗೋಬೇಡಿ. ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು,
ಕಾರ್ಯ ಸಾಧಕವಾದದ್ದು, ನಿಮ್ಮ ಜೀವನವನ್ನು ಉಜ್ಜೀವನಗೊಳಿಸುವಂಥದ್ದು, ನಿಮ್ಮನ್ನು ಕರ್ತನ ದಾರಿಗೆ ತರುವಂಥದ್ದು, ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ಶಕ್ತಿ ಕೊಡುವಂಥದ್ದು ಈ ಬೈಬಲ್ ವಚನ ಮಾತ್ರ ಪ್ರಿಯರೇ. ಅಲ್ಲೆಲ್ಲೂಯ. ಸತ್ಯ ವೇದ ಓದಿದವನು ಯಾವತ್ತೂ ಸತ್ತು ಹೋಗೋದಿಲ್ಲ, ಅವನು ನಿತ್ಯ ಜೀವ ಪಡಿತಾನೆ. ಅಲ್ಲೆಲ್ಲೂಯ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸತ್ಯ ವೇದ ಓದವನು ಸಾಯೋದಿಲ್ಲ, ಅವನು ನಿತ್ಯ ಜೀವನ ಪಡಿತಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೀರ್ತನೆ 119:72 ಗಂಟ ತೆಗಿರಿ. ಕೀರ್ತನೆ 119:72. ಕೀರ್ತನೆ 119:72. ಇದು ಒಂದನೇ ಬೈಬಲ್ ಓದೋ ಪ್ರಾರ್ಥಿಸಿ ಓದಿಸಿರಿ. ಒಂದನೇ ಪಾಯಿಂಟ್ ಇದು. ನೀನು ಉಸಿರಿದ ಧರ್ಮಶಾಸ್ತ್ರ, ಸ್ವಲ್ಪ ಜೋರಾಗಿ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ನೀನು ಉಸಿರಿದ ಧರ್ಮಶಾಸ್ತ್ರವು. ಇದರಲ್ಲಿ ದೇವರ ಉಸಿರಿರ್ತಕ್ಕಂಥ ಧರ್ಮಶಾಸ್ತ್ರದ ಒಂದೊಂದು ವಚನಗಳಿದೆ ಪ್ರಿಯರೇ. ಇದರ ಮುಂದೆ ಕೋಟಿ ದುಡ್ಡು ಕೊಟ್ಟರು ಕೂಡ ನಾವು ಮರಳಾಗಬಾರ್ದು. ಇವತ್ತು ಚರ್ಚಿಗೆ ಸ್ಟಾರ್ಟಿಂಗಲ್ಲಿ ಬರ್ತಾರೆ, ಬಂದಾಗ ಸೋತ್ರಂ 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 ಹೇಳಿದ್ದು ಬರ್ತಾ 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 ಶ್ರೀಮಂತ ಆದಮೇಲೆ ತಿಂಗಳಿಗೊಂದು ಸಲ ಬರೋದು, 15 ದಿವಸಕ್ಕೊಂದು ಸಲ ಬರೋದು, ಅಲ್ಲಿಂದ ಆ ಕೆಲಸ ಇತ್ತು ಅಂತ ಹೇಳೋದು, ಈ ಕೆಲಸ ಇತ್ತು ಅಂತ ಹೇಳೋದು. ಇವತ್ತು ಏನಾಗ್ತಿದೆ ಗೊತ್ತಾ, ಬೆಳ್ಳಿ ಬಂಗಾರ ನೆಂಟರುಗಳಿಗೆ ಜಾಸ್ತಿ ಬೆಲೆ ಕೊಡ್ತಿದ್ದಾರೆ, ಧರ್ಮಶಾಸ್ತ್ರಕ್ಕೆ ಬೆಲೆ ಇಲ್ಲ. ಇವತ್ತು ಪ್ರಾರ್ಥನೆ ಮಾಡೋದಕ್ಕೆ, ಬೇರೆ ಎಲ್ಲ ಕೆಲಸ ಮಾಡೋದಕ್ಕೆ ಸಮಯ ಇದೆ, ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ರೆ ಬೈಬಲ್ ಓದಿದ್ರೆ ನಿಜವಾಗಿ ಅದು ಪ್ರತಿಫಲ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಹೇಳ್ತಾ ಇದ್ದೀನಿ. ಒಂದು ಚಿಕ್ಕದಾಗಿ ಒಂದು ನಿಜವಾದ ಕಥೆ ಇದು. ನಾನು ಹಳ್ಳಿ ಸೇವೆಗೆ ಹೋಗಿದ್ದಾಗ ಪ್ರಿಯರೇ, ಒಂದು ಮನೆಗೆ ಹೋದೆ, ಬೈಬಲ್ ತನ್ನಿ ಸಿಸ್ಟರ್ ಅಂತ ಹೇಳಿದೆ. ಹೋಗ್ತೀನಿ, ಮನೆ ಒಳಗಡೆ ಪಾತ್ರೆ ಆಗುತ್ತೆ, ಸದ್ದಾಗ್ತದೆ, ಒಳಗಡೆ ಹೆಗ್ಣ ಸದ್ದು ಮಾಡ್ತಾಯಿದ್ದೆ ಅಂತ ಯೋಚನೆ ಮಾಡಿದೆ. ನೋಡಿ ಆದಮೇಲೆ ಬಟಾರ್ದೇನ ಬೀಳ್ತು, ರೂಮ್ ಒಳಗಡೆ ಧೂಳೆದ್ಬಿಡ್ತು. ನಿಜವಾಗಿ ನಡೆದ ಕಥೆ ಇದು. ಧೂಳೆದ್ಬಿಟ್ಟು ನೋಡ್ತೀನಿ, ಏನಂತ ನೋಡ್ತೀನಿ, ಆ ಬೈಬಲ್ ಧೂಳು ಹಿಡಿದು ಮೇಲಿಂದ ಕೆಳಗಡೆ ಬಿದ್ದಿದೆ. ಇದೇ ಶಾರದಾದೇವಿ ನಗರದಲ್ಲಿ ಆಗಿರೋ ಕತೆ. ಬೈಬಲ್ ಫುಲ್ ಧೂಳು ಹಿಂಗೆ ಮಾಡಿದಾಗ, ಹೆಸರಿಗೆ ಬೈಬಲ್ ಇದೆ ಆದರೆ ಓದ್ತಾ ಇಲ್ಲ. ಎಲ್ಲರೂ ವಿದ್ಯಾವಂತರೇ. ಇನ್ನೊಂದು ಮನೆಗೆ ನಾನು ಹೋಗಿದ್ದೀನಿ, ಅವ್ರು ಇಲ್ಲಿಯವರೇ, ತೊಂದರೆ ಇಲ್ಲ. ಅವ್ರ ಮನೆಗೆ ಹೋದಾಗ ಬೈಬಲ್ ಎಷ್ಟು ಚೆನ್ನಾಗಿದೆ ಅಂದರೆ ಮುದ್ದಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರ ಪೇಜೇ ಮಗ್ಚಿಲ್ಲ. ಒಂದು ಕಡೆ ಧೂಳು ಹಿಡ್ದಿರೋದು, ಇನ್ನೊಂದು ಕಡೆ ಪೇಜ್ ಮಗಿಸ್ತಿರೋದು. ಹಾ ಎಂತಹ ಪವಿತ್ರಾತ್ಮನ ಮಕ್ಕಳು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವನ್ನು ಆಮೇಲೆ ಆಡಬೇಕು ಅಂತಾಯಿತು ಇವರಿಬ್ಬರನ್ನ ನೋಡಿ. ಅರೆಯ ಪ್ರೈಸ್ ಲಾರ್ಡ್. ಇರಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದನೇದಾಗಿ ನಾವು ಪ್ರಾರ್ಥಿಸಿ ಬೈಬಲ್ನ ಓದಬೇಕು. ಎರಡನೇದಾಗಿ ನಾವು ಪವಿತ್ರ ಆತ್ಮನ ಸಹಾಯವನ್ನು ಪಡೆದು ನಾವು ಓದಬೇಕು. ಓದುವಾಗ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ನಿದ್ರೆ ಬರ್ತದೆ. ಯಾರಿಗೆಲ್ಲ ಬರ್ತದೆ? ಸತ್ಯವಾಗಿ ಕೈ ಎತ್ತಿ. ಓದುವಾಗ, ಬೈಬಲ್ ಓದುವಾಗ ಕೆಲವೊಂದು ಜನ ಸ್ವಲ್ಪ ಓದಾಗಲು, ತುಂಬ ಓದಾಗಲು ನೀವು ಫ್ರ್ಯಾಂಕಾಗಿ ಒಪ್ಕೊಳ್ಳಿ, ತೊಂದರೆ ಇಲ್ಲ. ಬರುತ್ತಲ್ಲ, ನನಗೆ ಬರ್ತಂತೆ, ನಿಮ್ಗೆ ಬರೋದಿಲ್ವಾ? ಈಗಾದ್ರೆ ಕೈ ಎತ್ತಿ. ಹಾಗಲ್ಲಿ ತುಂಬ ಓದಿದಾಗ ಬರುತ್ತೆ. ಅಲ್ಲಲ್ಲಿಯ ಪವಿತ್ರ ಆತ್ಮನ ಸಹಾಯವನ್ನು ಪಡೆದು ಓದೋದಾದರೆ ನಿಜವಾಗಿ ನಿದ್ರೆ ಬರೋದಿಲ್ಲ. ಆ ವಾಕ್ಯದ ಪ್ರಕಟಣೆಗಳನ್ನ ಕೂಡ ದೇವರು ಕೊಡ್ತಾ ಬರ್ತಾರೆ. ಎರಡನೇ, ಪವಿತ್ರಾತ್ಮನ ಸಹಾಯ ಪಡೆದು ಓದೋದಕ್ಕೆ ಯೋಹಾನ 14, 24, 25, 26. ಬೇಗ ಸ್ವಲ್ಪ ಜೋರಾಗಿ ಓದಬೇಕು. ಯೋಹಾನ 14, 24. ನನ್ನನ್ನು ಪ್ರೀತಿಸದೆ ಇರೋನು ನನ್ನ ಮಾತುಗಳು ಅಲ್ಲಲ್ಲ. ಯೋಹಾನ 14ನೇ ಅಧ್ಯಾಯ 24, 25. ಹೌದು. ಹೌದೌದು. ಓಕೆ. ಹೌದೌದು. ಈ ಬೈಬಲ್ನಲ್ಲಿ ಇರುವಂಥದ್ದು ಪೂರ್ತಿ ತಂದೆಯ ದೇವರ ಮಾತೆ. ನೆಕ್ಸ್ಟ್ ಕಾಗಡ ಓದಿ. ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು ಅಂದರೆ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ. ಬೈಬಲ್ ಪುಸ್ತಕದಲ್ಲಿ ಇರತಕ್ಕಂಥ ತಂದೆಯ ಸ್ವರ, ಯೇಸು ಸ್ವಾಮಿಯ ಸ್ವರ,
ಇದರ ಬಗ್ಗೆ ಉಪದೇಶಿಸಿ ನಿಮ್ಮ ನೆನಪಿಗೆ ತರುವನು. ಅಲ್ಲಿ ಅವತ್ತು ಸ್ವಾಮಿ ಹೇಳಿದಂಥ ಮಾತು ಮಾತ್ರ ಅಲ್ಲ, ತಂದೆಯ ಸ್ವರ ಅಂತ ಕೂಡ ಇಲ್ಲಿ ಬರ್ದಿದೆ ನೋಡಿ. ಅಲ್ಲಿ ತಂದೆಯು ಕಳಿಸಿಕೊಡ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನೆನಪಿಗೆ ತರುವನು. ಹಾಗಾದರೆ ಸುಮಾರು ಜನ ಹೇಳ್ತಾರೆ, ಪಾಸ್ಟ್ರೇ ಬೈಬಲ್ ಓದ್ತೀನಿ ಮರ್ತಾಗ್ಬಿಡ್ತೀನಿ, ತಲೆಯಲ್ಲೇ ಇರೋದಿಲ್ಲ. ಯಾರ್ದು ತಲೆಯಲ್ಲಿ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರು ಬೇಜಾರು ಮಾಡ್ಕೊಬೇಡಿ. ಬೆಳಿಗ್ಗೆ ಓದಿರೋ ಸಾಯಂಕಾಲ ಕಳೆದು ಯಾರು ತಲೆಯಲ್ಲಿ ಇರೋದಿಲ್ಲ. ಆದರೆ ಆ ಸಂದರ್ಭ ಬಂದಾಗ ಟಕ್ಕನ್ನು ನೆನಪು ಬರ್ತದೆ. ಇದೇ ಪವಿತ್ರಾತ್ಮನ ಶಕ್ತಿ. ಅರ್ಥ ಆಗ್ತಾ ಇದೆಯಾ? ಬೆಳಿಗ್ಗೆ ಓದಿರ್ತೀರ ನೀವು, ನನ್ನ ತಲೆ ಶರೀರ ಕಣೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ, ತಲೆಯಲ್ಲೇ ಇರೋದಿಲ್ಲ. ಬೆಳಿಗ್ಗೆ ಓದಿದ್ದೆ ಮರ್ತೈತೆ ಕಣೆ, ಕೊರಗಬೇಡಿ. ಆ ಟೈಮ್ ಬಂದಾಗ ಆ ತಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಅವತ್ತು ಓದಿದೆ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಪ್ರಿಯರೇ. ನಾವು ಒಂದೊಂದು ಮನೆಗಳಿಗೆ ಹೋಗ್ತೀವಿ, ವಾಕ್ಯ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಆ ಮನೆ ಸಿಚುವೇಶನ್ ಕಂಡಾಗ ವಾಕ್ಯನೇ ಚೇಂಜ್ ಆಗಿಬಿಡ್ತದೆ. ವಾಕ್ಯ ಚೇಂಜ್ ಆದಾಗ ನಾನು ದೇವರು ಸ್ತೋತ್ರ ಮಾಡ್ತೀನಿ. ಎಷ್ಟು ನೀಟಾಗಿ ಅದು ತೆಗೀರಿ ಇದು ತೆಗೀರಿ ಅಂತ ಹೇಳ್ತಾ ಇದ್ದಾಗ ದೇವರಷ್ಟು ಕಾರ್ಯ ಮಾಡ್ತಾರೆ ಗೊತ್ತಾ. ಇಲ್ಲಿ ಭರತ್ ಅಂತ ತಗೊಂಡು ಒಬ್ಬರು ಇದ್ದಾರೆ, ಅನುಷಾ ಅಂತ ಹೇಳಿ ಒಬ್ಬರು ಅರಿಕೆಯಲ್ಲಿ ಮದುವೆ ಆಗಿದ್ದಾರೆ ಗೊತ್ತಾ. ಅರಿಕೆಯಲ್ಲಿ ಅನುಷಾ ಅಂತ ಒಂದು ಹುಡುಗಿ ಇದೇ ಚರ್ಚಲ್ಲಿ ಮದುವೆ ಆದರು. ನಾನೇ ಆ ಮದುವೆಗೆ ಬಂದಿದ್ದೆ. ಅವರ ಬೆಳಗಳ ಅದು ಗೌರಮ್ಮನವರು. ಅವ್ರದ್ದು ಆ ಹುಡುಗಿ ತಾಯಿ ಮನೆಗೆ ಹೋಗ್ಬೇಕು, ಎಷ್ಟೊಂದು ಪ್ರಸನ್ನತೆ ಗೊತ್ತಾ. ಅವ್ರ ಮನೇಲಿ ಹೋದಾಗ ವಾಕ್ಯ ಪಟ 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 ಬರ್ತಾಯಿರ್ತದೆ. ಅವ್ರಿಗೆ ಹಿಡ್ದಿದ್ದ ದೆವ್ವನ ಬಿಡಿಸ್ಲಿಕ್ಕೆ ಅಂತ ಹೋದಾಗ ನನಗೇನೆ ಮೀಟ್ರ್ ಆಫ್ ಆಗೋಯ್ತು. ಹಿಂಗಿದ್ದಾಳೆ, ಮೀಸೆ ಗೀಸೆಲ್ಲ ಬಂದ್ಬಿಟ್ಟು ತಲೆ ಮೇಲೆ ಕೈಟಾಗಿ ಹೋಗಿ ಮಂಚದ ಗಾಡಿ ಬಂದ್ಬಿಟ್ರು. ಯಾರು ಇರಲಿಲ್ಲ, ಎಳಿಯೋಕೆ ಹೋಗ್ತಾಯಿಲ್ಲ ಬಿಡೋಕೆ ಹೋಗ್ತಾಯಿಲ್ಲ, ಹಂಗಾಗೋಗಿತ್ತು ಗೊತ್ತಾ. ಕೊನೆಗೆ ಅವ್ರ ರಕ್ಷಣೆ ಹೊಂದಿ ಆ ಮದುವೆಗೆ ನಾನು ಕೂಡ ಇಲ್ಲಿಗೆ ಬಂದಿದ್ದೆ. ಪ್ರೈಸ್ ಲಾರ್ಡ್. ನೋಡಿ, ನಾನು ಹೇಳ್ತೀನಿ, ಆ ಸಿಚುವೇಶನ್ ಬಂದಾಗ ಆ ಮನೆಗೆ ಹೋದಾಗ ದೇವರಾತ್ಮ ಕಾರ್ಯ ಮಾಡ್ತಾರೆ. ನೀವು ಓದಿರ್ತಕ್ಕಂಥ ವಾಕ್ಯ ಕಾರ್ಯ ಮಾಡಬೇಕಾ, ಪವಿತ್ರಾತ್ಮ ಸಹಾಯ ಕಳ್ಕೋಬೇಕು. ಹೆಂಗೆಂಗೋ ಓದ್ತಿರ್ತೀವಿ, 2 ಅಧ್ಯಾಯ ಓದ್ದೆ ಫಸ್ಟೇ, 3 ಅಧ್ಯಾಯ ಓದ್ದೆ ಫಸ್ಟೇ, ಅದು ಲೆಕ್ಕ ಅಲ್ಲ. ಹಲ್ಲೆಲೂಯಾ. ಈ ಒಂದು ವಾಕ್ಯದಲ್ಲಿ 16:8 ಓದಿ ಯೋಹಾನ, ಬೇಗ 16:8 ಅರ್ಥ ಆಗ್ತಿದೆಯಾ? ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಅವರು ಸಾಕು. ಪಾಪ, ನೀತಿ, ನ್ಯಾಯ ತೀರ್ಪಿನ ಬಗ್ಗೆ ಲೋಕಕ್ಕೆ ಅರಿವು ಮೂಡಿಸೋದಲ್ಲ, ಇಲ್ಲಿ ಕೂತಿರೋರಿಗೆ ಮೂಡಿಸೋರು ಸಾಕು. ಸದ್ಯಕ್ಕೆ ಇಲ್ಲಿ ಸುಮಾರು ಜನಕ್ಕೆ ಇನ್ನೂ ಮೂಡಿಲ್ಲ. ಹಲ್ಲೆಲೂಯಾ. ಒಂದೊಂದು ದೇವ್ರ ಮಕ್ಕಳ ಮನೆಗೆ ನಾನು ಹೋದಾಗ ನೋಡಬೇಕು, ಕೊಕ್ಕರೆಕೋ ಅಂತ ಹೇಳ್ತಿದ್ರೆ ಎದ್ದಿರೋದಿಲ್ಲ. ನಾವು ಹೋದಾಗ ಬಂದರು ಫಾಸ್ಟ್ರೆ, ನಿಜ ನಾನು ನೋಡಿದ್ದೀನಿ. ಇನ್ನು ಕೆಲವೊಂದು ಮನೆ ನೋಡ್ಬೇಕು, ಟಿ ವಿ ಬಂದಾಗ ಬಂದು ಆಫ್ ಮಾಡೋದು. ಯಾಕಪ್ಪ ನೋಡ್ತಾಯಿರಿ, ಪಾಸ್ಟರ್ ನೋಡಿದ್ರು ಪರವಾಗಿಲ್ಲ, ಪವಿತ್ರಾತ್ಮ ನೋಡಬಾರ್ದು. ನಡೀತಾ ಇದೆ. ಬಂದಾಗ ಆಫ್ ಮಾಡೋಕೆ ಹೋಗ್ಬೇಡಿ, ಬಿಟ್ಬಿಡಿ, ನಾರ್ಮಲಾಗಿ ಬಿಟ್ಬಿಡ್ತೀವಿ. ಪ್ರೈಸ್ ಲಾರ್ಡ್. ಇದರಿಂದ ನೋಡಿ, ಪಾಪ, ನೀತಿ, ನ್ಯಾಯ ತೀರ್ಪಿನ ಬಗ್ಗೆ ಈ ಪುಸ್ತಕನ ಪವಿತ್ರಾತ್ಮ ಎತ್ತಿ 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 ತೋರಿಸ್ತದೆ. ಮಗಳೇ, ಪ್ರಕಾಶ್ ಪಾಸ್ಟರ್ ಮುಂದೆ ಒಳ್ಳೆಯವರಾಗಿದೆಯಾ ನೋಡಿಲ್ಲಿ, ಇದ ಇಂಜೆಕ್ಷನ್ ಕೊಡ್ತಾ ಇರ್ಬೇಕಾರೆ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಒಂದು ಬರ್ತಾ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. 3ನೇದಾಗಿ ವಚನವನ್ನು ಓದುವಾಗ ಗಮನವನ್ನು ಕೇಂದ್ರೀಕರಿಸಿ ಓದಬೇಕು. 3ನೇದಾಗಿ ಹಲ್ಲೆಲೂಯಾ. ಸುಮಾರು ಜನಕ್ಕೆ ಮಕ್ಕಳ ಮೇಲೆ ಯೋಚನೆ. ಮಗ ಸ್ಕೂಲಿಗೆ ಹೋಗಿದ್ದಾನೆ, ಬರೋ ಕರೆಕ್ಟಾಗಿ ಬರ್ತಾನೋ, ಮಗಳು ಕಾಲೇಜಿಗೆ ಹೋಗಿದ್ದಾಳೋ, ಏನಾಗ್ತದೆ. ತಪ್ಪು ತಿಳ್ಕೊಬೇಡಿ ಪ್ರಿಯರೇ, ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ತಿಳ್ಕೊಬೇಡಿ. ನನ್ನ ಮಗಳು ಏನಾಗ್ತಾಳೋ ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಮಗಳು ಓಡೋಗೋದು ಗ್ಯಾರಂಟಿ. ನನ್ನ ಮಗಳ ಸರ್ವಶಕ್ತ ಕರ್ಕೊಬರ್ತಾನೆ ಅಂತೇಳಿ ನಿಮ್ಮ ಮಗಳು ಪವಿತ್ರವಾಗಿ ಬರ್ತಾಳೆ. ನಿಮ್ಮ ಬಾಯಲ್ಲಿ ಏನು ನಡೀತಿರೋ ಅದೇ ಆಗೋದು. ನನ್ನ ಮಗ ದಡ್ಡ ಹಂಗೇನೆ ಆಗೋದು. ನನ್ನ ಮಗ ಏನಾಗ್ಬಿಡ್ತಾಳೋ, ಯಾವ ಹುಡುಗ ಜೊತೆ ಮಾತಾಡ್ಬಿಡ್ತಾಳೋ. ರೀ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ನಂಬಿಕೆ ಇರಲಿ ಕಣ್ರಿ. ನಿಮ್ಮನ್ನು ಸಾಕ್ತಾ ಇರೋದು ಪವಿತ್ರಾತ್ಮ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನ ಶಕ್ತಿಯೊಂದಿಗೆ ನಿಮ್ಮ ಮಗಳನ್ನ ಪ್ರಾರ್ಥನೆ ಮಾಡಿ ಕಳಿಸಿ, ಮಗನನ್ನು ಪ್ರಾರ್ಥನೆ ಮಾಡಿ ಕಳಿಸಿ. ಪ್ರಕಾಶ್ ಬ್ರದರ್ ಅವ್ರದ್ದು ನಾನು ಸಾಕ್ಷಿ ಕೊಟ್ಟೆ. ಅವ್ರು ಹೋಗ್ಬಿಟ್ಟು ಹಂಗೆ ಕಾರಿಗೆ ಗುದ್ದು ಚರಂಡಿಗೆ ಬೀಳ್ಬೇಕಾದ್ರೆ, ನಮ್ಮ ಸಭೆಯಲ್ಲಿ ಕೊಟ್ಟಿದ್ದೀನಿ, ಚರಂಡಿಗೆ ಬೀಳ್ಬೇಕಾದ್ರೆ ಅವತ್ತು ಪರಿಶುದ್ಧಾತ್ಮ ಕಾಪಾಡೋದು. ಯೇಸುವಿನ ನಾಮ ಅವ್ರ ಹೃದಯದಲ್ಲಿತ್ತು. ತಂದೆ ದೇವರು ಆರ್ಡರ್ ಮಾಡಿದ್ರು, ದೇವರು ತಂದ್ರೆ ಬಂದು ಎತ್ತಿರ್ಕೊಂಡ್ರು. ಅರ್ಥ ಮಾಡ್ಕೊಳ್ಳಿ.
ದೇವರ ಮಕ್ಕಳ ಹಿಂಬಲ ಮುಂಬಲವಾಗಿ ಕಾಪಾಡ್ತಾರೆ. ಅದಕ್ಕೇನೆ ಗಮನವನ್ನು ಕೇಂದ್ರೀಕರಿಸಿ ಪ್ರಾರ್ಥನೆ ಮಾಡಿ. ಮಗಳು ಕಾಲೇಜಿಗೆ ಹೋಗಿದ್ದಾಳೆ, ಎಷ್ಟೊತ್ತೆ ಬರ್ತಾಳೋ ಆಗಾಗ ನೋಡೋದು ಮಾಡೋದು ಮಾಡೋಕ್ಕೋಗಬೇಡಿ. ಎರಡನೇದಾಗಿ ಸುಮಾರು ಜನಕ್ಕೊಂದು ಪ್ರಾಬ್ಲಮ್ ಇದೆ. ಬೈಬಲ್ ಬುಕ್ ತಗೊಳ್ದೆ ಆಗುತ್ತಾ? ಅಡುಗೆ ಮೇಲೆ ಕುಕ್ಕರ್ ಇಟ್ಟಿರ್ತಾರೆ, ಕುಕ್ಕರು ಎಷ್ಟಾಯಿತು? ಒಂದಾಯಿತು. ಸೋತ್ರ ಯೂದನು ಅವನು ಇಸ್ಕರಿಯೋತ ಯೋಗದನಲ್ಲ ಓದೋದಲ್ಲಿ. ಪುನಃ ಎರಡನೇದಾಯಿತು, ಮೂರನೇದು. ಈ ವಿಸಿಲು ಕೊಟ್ಕೊಂಡು ಹೋಗ್ತದ್ರೆ ಸೈತಾನಲ್ಲಿ ವಿಸಿಲು ಹೊಡಿತಾ ಇರ್ತಾನೆ. ನಿಮ್ಮನ್ನು ನೋಡಿ. ಇನ್ನೂ ಕೆಲವೊಂದು ಜನ ಇದ್ದಾರೆ, ಫೋನ್ ಕಾಲ್ಗಳು ಬರ್ತಾ ಇರುವಾಗ ದಯವಿಟ್ಟು ಪ್ರಾರ್ಥನೆ ಕೂತಾಗ ದಯವಿಟ್ಟು ಸ್ವಿಚ್ ಆಫ್ ಮಾಡಿಬಿಡಿ, ಇಲ್ಲ ಸೈಲೆಂಟ್ ಮಾಡಿಬಿಡಿ. ಏನಾಗ್ಬಿಡೋದಲ್ಲ ನಿಮ್ಮ ಮನೆಗೆ. ಇಸ್ರೇಲ್ ದೇಶದಲ್ಲಿ ಮೊನ್ನೆ ನಾನು ಪಂಚಸತಮ ದಿವಸದ ಬಗ್ಗೆ ಯೂಟ್ಯೂಬಲ್ಲಿ ವಾಕ್ಯ ಕೊಟ್ಟಿದ್ದೀನಿ. ಪಂಚಸತಮ ದಿನದ ಹಬ್ಬಕ್ಕೆ ಇಸ್ರೇಲ್ ದೇಶದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ದೇಶಗಳಿಂದ ಹೋಗಲೇಬೇಕು ಅಲ್ಲಿಗೆ, ಇಸ್ರೇಲ್ಗೆ ಹೋಗ್ಬೇಕಿದ್ರೆ ವಯಸ್ಸಾಗಿರ್ತಕ್ಕಂಥ ಮುದುಕಿಯರನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಬರೋ ಅಲ್ಲಿವರೆಗೆ ನಮ್ಮ ದೇವರು ಕಾಪಾಡ್ತಾರೆ ಅಂತೇಳಿ, ಗೊತ್ತಾ? ಅಷ್ಟು ನಂಬಿಕೆ ಇಸ್ರೇಲ್ ಜನಗಳಿಗೆ. ಇವತ್ತು ನಮಗೆ ಅರ್ಧ ಭಾಗನೂ ಕೂಡ ಇಲ್ಲ ಅಂತಲೇ ನಿಜವೇ ಬೇಜಾರ. ನಾವು ಓದುವಾಗ ಏನು ಮಾಡೋ ಗೊತ್ತಾ, ಆ ಚಿಂತೆ ಈ ಚಿಂತೆನೆಲ್ಲ ಬಿಟ್ಬಿಡೋಣ. ಗಮನವನ್ನು ಕೇಂದ್ರೀಕರಿಸಿ ನಾವು ಓದಬೇಕು. ಹಲ್ಲೆಲೂಯಾ. ಯಾಕೋಬ 1:22-23 ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಯಾಕೋಬ 1:22-23 ಸ್ತೋತ್ರ. ಪರಿಶುದ್ಧಾತ್ಮನೇ ವಾಕ್ಯದ ಪ್ರಕಾರ ನಡೆಯುವವರಾಗಿದೆ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನ ನೀವೇ ಮೋಸಗೊಳಿಸಬೇಡಿ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಓದ್ತೀವಿ, ಕೇಳ್ತೀವಿ, ನಮ್ಮನ್ನು ನಾವೇ ಮೋಸಗೊಳಿಸ್ತಾ ಇದ್ದೀವಿ. ಹೆಂಗೆ? ಟೆಲಿಫೋನ್ ಅಡಿಕಿದ್ದು ಟ್ರೆಂಡ್ ಅಂತ ಫೋನಿನ ಮೇಲೆ ಯೋಚನೆ. ವಾಕ್ಯ ಓದಾದ ತಕ್ಷಣ ನೋಡಬೇಕು, ಟಕ್ ಮೊಬೈಲ್ನ ನೋಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಪದ್ಧತಿಗೋಸ್ಕರ ದಯವಿಟ್ಟು ಮಾಡಬೇಡಿ. ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ನಿಮಗೆ ಮೊಬೈಲ್ ಬೇಕೋ ಬೈಬಲ್ ಬೇಕೋ ಇವತ್ತು ತೀರ್ಮಾನ ಮಾಡಿ. ಮೊಬೈಲು ಬೇಕು, ಬೈಬಲು ಬೇಕು, ಅದು ಜಾಸ್ತಿ ಯಾವುದು ಬೇಕೋ ತೀರ್ಮಾನ ಮಾಡಿ. ಹಲ್ಲೆಲೂಯಾ. ಹೇಳ್ತಿರೋದು ತಪ್ಪಿದ್ರೆ ಕ್ಷಮಿಸಿ. ಇವತ್ತು ಮೊಬೈಲ್ ಜಾಸ್ತಿ ಆಗಿದೆ, ಬೈಬಲ್ ಕಡಿಮೆ ಆಗಿದೆ. ಗಮನ ಎಲ್ಲಿಗೆ ಹೋಗ್ತಾ ಇದೆ? ದಶಮಾಂಸನ ಹಾಕಬೇಕು ಅಂತ ದೇವ್ರ ವಾಕ್ಯದಲ್ಲಿದೆ. ಒಂದು ದಿವಸಕ್ಕೆ 24 ಗಂಟೆ, 2 ಗಂಟೆ 40 ನಿಮಿಷ ಪ್ರಾರ್ಥನೆ ಮಾಡಲೇಬೇಕು. ನೀವು ಹೆಂಗಾದರೂ ಮಾಡಿ, ನಿಂತ್ಕೊಂಡಾದರೂ ಮಾಡಿ, ಕೂತ್ಕೊಂಡಾದರೂ ಮಾಡಿ, ನಡೆದಾಡ್ಕೊಂಡಾದರೂ ಮಾಡಿ, ನಿಮ್ಮ ಸಮಯ 2 ಗಂಟೆ 40 ನಿಮಿಷ ಅಪ್ಪನಿಗೆ ಅರ್ಪಿತ ಆಗಲೇಬೇಕು. ದೇವರು ಮಾಡತಕ್ಕಂಥ ಉಪಕಾರವನ್ನು ನೆನೆಸ್ಕೊಳ್ಳಿ. ದೇವರ ಮಾಡಿರ್ತಕ್ಕಂಥ ಉಪಕಾರಗಳನ್ನ ನೆನೆಸ್ಕೊಂಡಾಗ ಆಟೋಮೆಟಿಕ್ಕಾಗಿ ಪ್ರಾರ್ಥನೆ ಬರ್ತದೆ. ಆರಾಧನೆ ಆದರೂ ಮಾಡಿ, ಸ್ತೋತ್ರನಾದರೂ ಮಾಡಿ, ಪ್ರಾರ್ಥನೆನಾದರೂ ಮಾಡಿ. 2 ಗಂಟೆ 40 ನಿಮಿಷ ಅಂತಿದೆ, ಅದಕ್ಕಿಂತಲೂ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನಸ್ಸು ಮಾಡಿದ್ರೆ ಇವತ್ತು ನಡ್ಕೊಂಡು ಹೋದಾಗಲೇ ನಮ್ಮದು ಅರ್ಧ ಗಂಟೆ ಪ್ರಾರ್ಥನೆ ಆಗ್ಬಿಡ್ತದೆ. ಕೆಲಸ ಮಾಡುವಾಗ ನಾವು ಪ್ರಾರ್ಥನೆ ಮಾಡ್ಬೋದು, ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇ ಪ್ರಾರ್ಥನೆ ಅಲ್ಲ ಪ್ರಿಯರೇ. ಒಟ್ಟಾರೆ ನಿನ್ನ ಪ್ರಾರ್ಥನೆ ಧೂಪದೋಪದಿಯಲ್ಲಿ ಹೋಗ್ಬೇಕಿದ್ರೆ ನೀನು ನಡೆಯುವಾಗಲೂ ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ ಇರಬೇಕು, ಹೋಗುವಾಗಲೂ ಪರಿಶುದ್ಧಾತ್ಮನ ಶಕ್ತಿ ಇರಬೇಕು, ನಿಲ್ಲುವಾಗಲೂ ಪರಿಶುದ್ಧಾತ್ಮನ ಶಕ್ತಿ ಇರಬೇಕು. ಹಲ್ಲೆಲೂಯಾ. ಪ್ರಯತ್ನ ಪಡೋಣ ಪ್ರಿಯರೇ. ಎಲ್ಲರೂ ಕೂಡ ಪರಿಶುದ್ಧರಾಗಿಲ್ಲ, ಪ್ರಯತ್ನ ಪಡೋಣ. ಇವತ್ತಿಂದ ಒಂದು ಚಾಲೆಂಜ್. ಅಪ್ಪ, ನಾನು ನಿನಗೋಸ್ಕರ ನಿಲ್ತೀನಿ. ಪ್ರಾರ್ಥನೆ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ, ಗೊತ್ತಾ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಟೈಮ್ ಇಲ್ಲದ ಕಾರಣಕ್ಕೋಸ್ಕರ ಜಾಸ್ತಿ ವಿವರಿಸೋಕ್ಕಾಗ್ತಾಯಿಲ್ಲ. 4ನೇದು, ಓದಿದ ನಂತರ ಧ್ಯಾನ ಮಾಡಿ. ಓದಿದ ಮೇಲೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಸಡನ್ನಾಗಿ ಟಿ ವಿ ಹಾಕಬೇಕಲ್ಲ, ಸಡನ್ನಾಗಿ ಮೊಬೈಲ್ ನೋಡೋದಲ್ಲ, ಸಡನ್ನಾಗಿ ಸ್ತೋತ್ರ ರಾಜ ಆಲೆಲ್ಲಿ ಹಿಂಗೆ ಮಾಡಿಬಿಟ್ಟು ಅಡುಗೆ ಮನೆಗೆ ಹೋಗೋದಲ್ಲ. ಧ್ಯಾನ ಮಾಡಿ. ನಾನು ಏನು ಓದಿದೆ? ಯೋಶುವ 1:8. ಬೇಗ ಯೋಶುವ 1:8. ಸ್ತೋತ್ರ. ಹಲ್ಲೆಲೂಯಾ. ಹೋ ಪರಿಶುದ್ಧಾತ್ಮನೇ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ
ಅದರಲ್ಲಿ ಬಂದಿರುವುದನ್ನೆಲ್ಲ ಕೈಗೊಂಡು ನಡಿ. ಅದರಲ್ಲಿ ಬರೆದಿರೋದನ್ನೆಲ್ಲ ಕೈಗೊಂಡು ನಡಿ. ಇನ್ನೂ ಓದಿ ಸಿಸ್ಟರ್. ನೆಕ್ಸ್ಟ್. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರ್ದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಸಾಕು. ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಇವತ್ತು ಸುಮಾರು ಕ್ರೈಸ್ತರು ಫೇಲ್ಯೂರ್ ಆಗ್ತದೆ. ಹಾಕುತ್ತಾ ಇದೇ ಕಾರಣ. ನೀವು ನಂಬುದ ನಂಬಿ ಬಿಟ್ಟರೆ ಬಿಡಿ. ನನ್ನ ಸಾಕ್ಷಿನ ಒಂದು ದಿವಸ ನಾನು ಹೇಳ್ತೀನಿ. ದೇವರು ಕೃಪೆ ಕೊಟ್ಟರೆ ನಾನು ಕ್ರಿಸ್ತನಲ್ಲಿ ಬಂದಿರೋ ಸಾಕ್ಷಿ ಕೇಳಿಬಿಟ್ರೆ ನೀವೆಲ್ಲರೂ ಕೂಡ ಒಂದೊಂದು ಹೊಸ ಖರ್ಚಿಪ್ ತಂದಿರೋ ದಿವಸನೇ ನಾನು ಮಾಡೋದು. ಅಂಥ ದೊಡ್ಡ ಸಾಕ್ಷಿ. ಇಲ್ಲಾಂದರೆ ಸಾಮಾನ್ಯ ಯಾರು ಬ್ರಾಹ್ಮಣರ ಕುಟುಂಬದಿಂದ ಬರೋದಿಲ್ಲ ಪ್ರಿಯರೇ. ಬರಬೇಕಾದ್ರೆ ದೊಡ್ಡ ಸಾಕ್ಷಿ ಇದೆ. ಆ ಸಾಕ್ಷಿ ನಾನು ಯಾವ ಥರ ದೇವರು ಕೃಪೆ ಕೊಟ್ಟರೆ ಹೇಳ್ತೀನಿ. ಇಲ್ಲಿ ವಾಕ್ಯಕ್ಕೆ ಹೋಗುವ. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಅಂದರೆ ಇದರ ವಾಕ್ಯ. ಯಾರಿಗೆ ದೆವ್ವ ಬಿಡಿಸೋ ಹೋಗೋದಾಗ ಮಾರ್ಕ 16:17 ಹೇಳಿದ್ಯಾ ಸ್ವಾಮಿ, ನಿನ್ನ ನಾಮದಲ್ಲೇ ದೆವ್ವ ಬಿಟ್ಟು ಹೋಗ್ತದೆ ಅಂತ, ಅದು ಸ್ಕೋಪ್ ತಗೊಳ್ಳೋದು. ಮಾರ್ಕ 16:17 ಹೇಳ್ಬೇಕಾಗಿಲ್ಲ. ನಿನ್ನ ವಚನದಲ್ಲಿ ತಿಳಿಸಿದೆ ಸ್ವಾಮಿ ದೆವ್ವ ಬಿಟ್ಟು ಹೋಗ್ತದೆ ಹಂಗೆ ಹೇಳಿ. ಮಾರ್ಕ 17:18 ಹೇಳಿದ್ದೆ ಸ್ವಾಮಿ ತದಾಗ ಹಳ್ಳಿಯವ್ರು ನೋಡ್ತಾರೆ, ಇದೇನು ಮಾರ್ಕ, ಇದೇನು ಹಿಂಗೆ ಹೇಳ್ತಾರೆ. ಬೇಡ, ವಚನ ಮರ್ತೋದ್ರೂ ಪರವಾಗಿಲ್ಲ. ವಚನ ನಮಗೆ ಅಂಕೆಗಳು ಬೇಕಾಗಿಲ್ಲ, ವಾಕ್ಯಗಳು ಬೇಕಾಗಿರೋದು. ಯೇಸುವೆ ನಿನ್ನ ನಾಮದಲ್ಲಿ ತಿಳಿಸಿದ ದೆವ್ವಗಳು ಬಿಟ್ಟು ಹೋಗು, ಆವುಗಳು ಚೇಳುಗಳು ವೈದ್ಯ ಸಕಲ ಬಲದ ಮೇಲೆ ಅಧಿಕಾರ ಕೊಟ್ಟಿದ್ಯಾ ಅಂತ ಹೇಳಿದ್ಯಾ. ಈ ಥರದಲ್ಲಿ ವಾಕ್ಯನ ಬಿಡುಗಡೆ ಮಾಡಿ. ಇದು ಧ್ಯಾನ ಮಾಡಿದಾಗಲೇ ಮೈಂಡಲ್ಲಿರೋದು. ಧ್ಯಾನ ಮಾಡಿದ ಮೈಂಡಲ್ಲಿ ವಾಕ್ಯ ಕೂರ್ಲಿಕ್ಕೆ ಚಾನ್ಸೇ ಇಲ್ಲ. ಧ್ಯಾನ ಮಾಡಬೇಕು. ನಾನು ಇವತ್ತು ಏನು ಕಲಿತೆ, ಇವತ್ತು ನಾನು ಈ ವಾಗ್ದಾನದ ವಾಕ್ಯನ ಎಲ್ಲಿಗೆ ಹೋಗಿ ಬಿಡುಗಡೆ ಮಾಡಲಿ, ಯಾವ ಜಾಗದಲ್ಲಿ ನಾನು ಕೊಡಲಿ. ಅಪ್ಪ, ನಾನು ಓದಿರೋದು ಯೂಸ್ ಆಗಬೇಕು. ನಾನು ಓದಿರೋದು ಇವತ್ತು ಕಾರ್ಯಕ್ಕಾಗಲೇಬೇಕು. ನಾನು ಇವತ್ತು ಕಣ್ಣರೆ ಕಾಣಬೇಕಂತ ಪ್ರಾರ್ಥನೆ ಮಾಡಿ ಪ್ರಿಯರೇ. ನಿಮ್ಮ ಒಂದೊಂದು ವಚನಗಳಿಗೂ ಪ್ರತಿಫಲ ಸಿಗಲಿಲ್ಲ ಅಂದರೆ ಕೇಳಿ. ಸಿಕ್ಕಿದೆ, ಸಿಗ್ತಾ ಇದೆ. ಆಮೇನ್. ಪ್ರೈಸ್ ಲಾರ್ಡ್. 5ನೇದಾಗಿ ಬೈಬಲನ್ನು ಅರ್ಥ ಮಾಡಿಕೊಂಡು ಓದಿರಿ. ಏನು ಮಾಡ್ಬೇಕಂತೆ? ಅರ್ಥ ಮಾಡಿಕೊಂಡು ಓದಿ. ಯೋಹಾನ 15:7 ಬೇಗ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡ್ರೆ ಮಾತ್ರ ನೀವೇನು ಬೇಕಾದ್ರೂ ಕೇಳ್ಕೊಂಡು ಕೊಡ್ತಾರೆ. ಅಲ್ಲಲ್ಲಿಯ ಇವತ್ತು ಏನಾಗಿದೆ ಗೊತ್ತಾ, ನೀವು ನನ್ನಲ್ಲಿಯೂ ಅದು ಮಾತ್ರ ಎಲ್ಲರ ಹತ್ರ ಇದೆ. ನಾವೆಲ್ಲರೂ ಯೇಸು ಹತ್ರ ಇದ್ದೀವಿ. ಆದರೆ ಯೇಸುವಿನ ವಾಕ್ಯ ನಮ್ಮಲ್ಲಿ ಇದೆಯಾ? ಒಂದೇ ಒಂದು ನಿಮಿಷ ಕೂತ್ಕೊಂಡು ಆಲೋಚನೆ ಮಾಡಿ ಪ್ರಿಯರೇ. ಯೇಸುವಿನ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ಏನು ಬೇಕಾದ್ರೂ ಬೇಡ್ಕೊಳ್ಳಿ. ಏನು ಬೇಕಾದ್ರೂ ಬೇಡ್ಕೊಳ್ಳಿದ್ರೆ ಅದನ್ನು ಮಾತ್ರ ಎಲ್ಲರೂ ಮಾಡ್ತಾರೆ. ಬೇಡ್ಕೊಳ್ಳೋದು ಮಾತ್ರ ಮಾಡ್ತಾಯಿರ್ತಾರೆ. ಆದರೆ ಮೇಲ್ಗಡೆ ವಾಕ್ಯ ಹೇಳೋದಿಲ್ಲ. ಒಂದು ವಾಕ್ಯ ಓದ್ಬಿಡೋದು ಬೇಡ್ಕೊಳಕ್ಕೆ ಹೋಗೋದು, ಇನ್ನೊಂದು ವಾಕ್ಯ ಓದೋದು ಬೇಡ್ಕೊಳಕ್ಕೆ ಹೋಗೋದು. ಅದಲ್ಲ, ವಾಕ್ಯ ನೆಲೆಗೊಂಡು ಬೇಡಬೇಕು ನಾವು. ಹಾಲೆಲೂಯಾ. ಇವತ್ತು ನೀವು ನನ್ನಲ್ಲಿ ಇದ್ದರೆ ನಾವೆಲ್ಲರೂ ಯೇಸುವಲ್ಲಿದ್ದೀವಿ. ಆದರೆ ಯೇಸುವಿನ ವಾಕ್ಯ ನಮ್ಮಲ್ಲಿ ಇದೆಯಾ ಅಂತ ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳೋ ಪ್ರಿಯರೇ. ಅಕಸ್ಮಾತ್ ಯೇಸುವಿನ ವಾಕ್ಯ ಇರೋದರೆ ನೀವೆಲ್ಲರೂ ಒಂದೊಂದು ಬೆಂಕಿ ಚೆಂಡುಗಳಾಗಿ ಹೋಗ್ತೀರಾ. ಸೈತಾನನ ಬೆಂಕಿ ಸುಡುತ್ತದೆ, ಆದರೆ ಪವಿತ್ರಾತ್ಮನ ಬೆಂಕಿ ಪರಿಶುದ್ಧಗೊಳಿಸ್ತದೆ. ಸುಡುವ ಬೆಂಕಿ ಅಲ್ಲ, ಶುದ್ಧಗೊಳಿಸುವ ಬೆಂಕಿ ನಮ್ಮ ದೇವರದು. ಹಾಗಾದರೆ ನೀನು ಶುದ್ಧ ಆಗಬೇಕಾದ್ರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಓದುವ. ಗೊತ್ತಾಗಲಿಲ್ಲ ನಿಮ್ಮ ಬೋಧಕರ ಹತ್ರ ಬಂದು ಕೇಳಿ, ಇಂಥ ವಚನ ನನಗೆ ಅರ್ಥ ಆಗಲಿಲ್ಲ ಅಂತೇಳಿ. ಬೋಧಕರು ಗೊತ್ತಿಲ್ಲದ್ರೆ ಏನೇನು ಹೇಳ್ಬಿಡ್ಬಾರ್ದು. ಕೆಲವೊಂದು ಜನ ಬೋಧಕರಿದ್ದಾರೆ, ಸಮಾಧಾನ ಪಡಿಸೋಕೆ ಏನೇನು ಹೇಳ್ಬಿಟ್ಟು ಕಳಿಸ್ಬಿಡೋದು. ಇಲ್ಲ, ನನಗೂ ಗೊತ್ತಾಗಿಲ್ಲಪ್ಪ, ನಾನು ತಿಳಿದು ಹೇಳ್ತೀನಿ ಅಂತ ಹೇಳಬೇಕು. ತಿಳಿದು ಹೇಳಿ. ಅಲ್ಲಲ್ಲಿಯ ಯಾವಾಗ ನೀವು ಅರ್ಥ ಮಾಡ್ಕೊಂಡು ಓದ್ತೀರೋ ದೇವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ತದೆ. ಹಾಲೆಲೂಯಾ. 6ನೇದಾಗಿ ಚರ್ಚಿಸಿ ಉಪದೇಶ ಮಾಡಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಉಪದೇಶ ಮಾಡಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕೊಲಸ್ಸಿ 3:16.
ಪರಿಶುದ್ಧಾತ್ಮ. ಕ್ರಿಸ್ತನ ವಾಕ್ಯವು ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಎಷ್ಟು ದಿನಕ್ಕೊಂದು ವಾಕ್ಯ ಕ್ಯಾಲೆಂಡರ್ಲಿದಲ್ಲ ಅದು ಸೋತಕರ್ತ ಸೋತರಾಜ 5 ಆಹಾ ಕಣ್ಣಲ್ಲಿ ಹೆಂಗಾಗಿರ್ತದೆ ಗೊತ್ತಾ? ಈ ಕೋಸ್ಕೊಂಡಿರ್ತೀವಿ ನೋಡಿ, ಸಿಂಗಿ ಬೆಂಗಳೂರು, ಕಾಲಿ ಮೈಸೂರು ಅಂತೇಳಿ ಹಂಗೆ. ಅಲ್ಲಲ್ಲ ಕ್ಯಾಲೆಂಡರ್ಲಿರೋ ವಾಕ್ಯ ಅಲ್ಲ, ಬೈಬಲಲ್ಲಿರೋ ವಾಕ್ಯ. ಸಮೃದ್ಧಿಯಾಗಿ ವಾಸಿಸ್ಬೇಕಂತ ಏನು ವಾಕ್ಯ? ಸ್ಟಾರ್ಟಿಂಗ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಓಕೆ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹಲ್ಲೆಲೂಯಾ. ನಿಮ್ಮ ಹೃದಯಗಳಲ್ಲಿ ಗಾನ ಮಾಡ್ಕೊಳ್ಳಿ. ಪಕ್ಕದ ಮನೆ ಕೇಳಂಗೆ ಜೋರಾಗಿ ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ? ಇದೇನು ಹಾಲೆಲೂಯ್ಯ ಗೊತ್ತಾಗೋದಿಲ್ಲ ಅವ್ರಿಗೆ. ಜೋರಾಗಿ ಮಾಡಬೇಡಿ, ಹೃದಯದಲ್ಲಿ ಮಾಡಿ. ಎಲ್ಲಿ ಜೋರಾಗಿ ಮಾಡಬೇಕೋ ಆ ಜಾಗದಲ್ಲಿ ಜೋರಾಗಿ ಮಾಡೋದಿಲ್ಲ. ನಾವು ಒಂದು ಜಾಗಕ್ಕೆ ಸೇವೆಗೆ ಹೋಗ್ತಾ ಇದ್ದಾಗ ಒಬ್ಬಳ ಅಮ್ಮನಿಂದ ನನಗೆ ತುಂಬ ತೊಂದರೆ ಆಗ್ತಿತ್ತು. ಆ ಅಮ್ಮ ಏನು ಮಾಡ್ತಾರೆ ಗೊತ್ತಾ? ಎಲ್ಲಿಗೆ ಹೋದ್ರೆ ಸ್ವಲ್ಪ ಶಿವರ ಆಡಿಗರಿಗೆ ಈ ಬಾರ ಅಂದಾಗ ಜೋರಾಗಿ ಕಿಚ್ಚಾಯ್ತಾ, ಪಕ್ಕದ ಮೇಲೆ ಬಂದು ಹೊಡೆದು ಬಿಡ್ತಾರೆ. ನಮಗೆ ಭಯ. ಕೊನೆಗೆ ಏನಾಯಿತು, ಇವಳು ಹೆಂಗೂ ಬಗ್ಸೋಕ್ಕಾಗಲಿಲ್ಲ. ಕೇಳಿದ್ರೆ ಪವಿತ್ರಾತ್ಮನ ಅಭಿಷೇಕ ಬಂದಾಗ ನಾನು ಏನು ಮಾಡಲಿ ಬ್ರದರ್ ಅಂತ ಕೇಳ್ತಾಯಿದ್ರು. ಇವಳಿಗೆ ಮಾಡ್ತೀನಿ, ಪಾಠ ಕಲಿಸ್ತೀನಿ ಅಂತ ಹೇಳೋ ನಾವೆಲ್ಲರೂ ಅವ್ರ ಮನೆ ಪ್ರಾರ್ಥನೆ ಇಟ್ಟು ನಾವೆಲ್ಲರೂ ಜೋರಾಗಿ ಮಾಡ್ದೋ ಶಿವಲ್ ಬರ ಆಡಿಗರಿ ಈ ಬಾಲ್ ಅಂದಾಗ ಇಡಮ್ ಪಾಡಿಗೆ ಶುರು ಮಾಡಿಕೊಡೋ. ಮೆಲ್ಲೆ ಪಕ್ಕದ ಮನೆ ಅಭಿಷೇಕ ಆಗ್ತಾಯಿದ್ದಾವೆ ತಡಿಬೇಡ ಅಂತ ಹೇಳಿದ್ರೆ ಇವಳು ಲಾಸ್ಟ್ ಗೊತ್ತೀವಿ ಪುನಃ ಜೋರಾಗಿ ಎಲ್ರಿಗೂ ಸಿಗ್ನಲ್ ಕೊಟ್ಟಿದ್ದೀನಿ ನಾನು. ನಿಜವಾಗಿ ನಾವು ಪವಿತ್ರಾತ್ಮನ ಅಭಿಷೇಕ ಮಾಡಲಿಲ್ಲ, ಪಾಠ ಕಲಿಸ್ಬೇಕಂತ ಮಾಡ್ದೋ. ಜೋರಿಗೆ ಯೇಸುವೆ ಸ್ತೋತ್ರ ಪರಿಶುದ್ಧ ಮೆಲ್ಲೆ ಮಾಡಿ ಇಲ್ಲ ಮೆಲ್ಲೆ ಮಾಡೋದಿಲ್ಲ. ಅವರಿಗೆಲ್ಲ ಅಭಿಷೇಕ ಆಗಿದೆ, ಸುಮ್ಮನೆ ತಡಿಬೇಡ ಅಂತ ಹೇಳಿದೆ. ಮಾರನೇ ದಿವಸದಿಂದ ಯಾವ ಮನೆಗೆ ಹೋದ್ರು ಆಯಮ್ಮನಷ್ಟು ಸೈಲೆಂಟಾಗಿ ಆಗಿರ್ತಿರ್ಲಿಲ್ಲ. ಹಲ್ಲೆಲೂಯಾ. ನಿಜವಾಗಿಯೂ ನಮ್ಮ ಬೂಟ್ ಅಡಿಗೆಗಳು ಹೆಂಗೆ ಕಾಣ್ತಂದರೆ ಹಬ್ಬ ಹೇಳಲಿಕ್ಕಾಗೋದಿಲ್ಲ. ಪ್ರೈಸ್ ಲಾರ್ಡ್. ನೀವು ಅದರ ಬದಲಿಗೆ ನೀವೇನು ಮಾಡಿ ಗೊತ್ತಾ? ಹೃದಯದಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಎಲ್ಲಿ ಜಾಗದಲ್ಲಿ ಹೊರಗಡೆಗೆ ಹೋದಾಗ ಮೆಲ್ಲೆ ಮಾಡಿ, ಪರಿಸ್ಥಿತಿಗಳನ್ನ ನೋಡಿ ಮಾಡಿ. ಇಲ್ಲಿ ದೇವರವಾಕ್ಯದಲ್ಲಿ ಬರದೆ ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿ. ನೀವು ಬೈಬಲ್ ಏನು ಕಲ್ತಿದೆಯೋ ಅದನ್ನು ಉಪದೇಶ ಮಾಡಿ. ಪಾರ್ವತಿ ತಪ್ಪು ಮಾಡ್ತಿರ್ತಾಳೆ, ಸಿಸ್ಟರ್ ದೇವ್ರ ವಾಕ್ಯ ಪ್ರಕಾರ ನೀವು ಮಾಡೋ ತಪ್ಪಲ್ವಾ? ಇದೇ ವಾಕ್ಯ ತೆಗೆದು ಉಪದೇಶ ಮಾಡಿ. ಮಾಡಿದಾಗ ಅಲ್ಲಿ ಏನಾಯ್ತು, ವಾಕ್ಯ ತಲೆಗೆ ಬಂದಂಗೆ ಹೋಯ್ತು, ಅವಳಿಗೊಂದು ವಾಕ್ಯ ಕೊಟ್ಟಂಗೂ ಆಯಿತು. ಇದಕ್ಕೆ ಬೀಜ ಬಿತ್ತೋದು ಅಂತ ಹೇಳೋದು. ನೀವು ಬೀಜ ಬಿತ್ತಿ ಅಪ್ಪ ಫಲ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳ್ರಿ. ಇವತ್ತು ಪಾಸ್ಟರ್ದ ಬುದ್ಧಿ ಹೇಳ್ಬಿಟ್ರೆ ಮಾರನೇ ವಾರ ಚರ್ಚಿಗೆ ಇಲ್ಲ ಹಿಂದ್ಗಡೆ ನಡೆದು ಪಾಸ್ಟಿಗೆ ನನ್ನ ಮೇಲೆ ಕಣ್ಣು ಹೇಳ್ಕೊಳ್ಳಿ ಬಿಡಿ. ಕೆಲವೊಂದು ಸಲ ಖಂಡಿಸಬೇಕಾಗ್ತದೆ, ಕೆಲವೊಂದು ಸಲ ಗದರಿಸಬೇಕಾಗ್ತದೆ, ಕೆಲವೊಂದು ಸಲ ಬುದ್ಧಿವಾದ ಹೇಳಬೇಕಾಗ್ತದೆ. ಆ ಟೈಮಲ್ಲಿ ಕೋಪ ಮಾಡಿಕೊಂಡ್ರೆ ನಾವೇನು ಮಾಡ್ಕೊಳಕ್ಕಾಗಿಲ್ಲ. ವಾಕ್ಯದ ಪ್ರಕಾರ ಮಾಡಬೇಕು. ಸ್ವಾರ್ಥಕ್ಕೋಸ್ಕರ ಕೆಲವೊಂದು ಜನ ಮಾಡ್ತಾರೆ, ನಾನು ಈ ಸೇವಕಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಕುಸುಲಕ್ಕಿ, ನಾನು ಬೆಳ್ತಕ್ಕಿ ಅಂತ ಆಡ್ತಾರೆ. ಅದಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇರಲಿ, ನಾವು ಚರ್ಚಿಸೋಣ, ಬುದ್ಧಿವಾದ ಹೇಳಬೇಕು. ಕೊನೆಯದೊಂದು ವಾಕ್ಯ ಪ್ರಕಾರ ನಡಿಬೇಕು. ಕೊನೆಯದಾಗಿ ವಾಕ್ಯ ಓದೋದಲ್ಲ. ಪ್ರಕಟಣೆ 1:3. ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು. ಈ ಪ್ರವಾದನೆಯನ್ನು ಓದುವಂಥವನು, ಕೇಳುವಂತವರು. ಈಗ ಸುಮಾರು ಜನ ಇಲ್ಲಿ ಹೇಳ್ತಾರೆ ನಮ್ಗೆ ಓದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನಾವು ಬದುಕೋಬಿಟ್ಟು ಅಂತೇಳಿ. ಕೇಳ್ತೀರ ತಾನೆ? ಬ್ಯಾಡ್ದಿರೋದು ಹೇಳಿದ್ವಿ 5 ವರ್ಷ ಆದ್ರೆ ನೆನಪಿರ್ತದೆ ಅವಳು ಹಂಗಂದ್ಬಿಟ್ಲು ಅಂತ ಅಲ್ವಾ? ದೇವ್ರ ವಾಕ್ಯ ಮಾತ್ರ ನೆನಪಲ್ಲಿ ಇರೋದಿಲ್ಲ, ಮರ್ತೋಗ್ತದೆ. ಏನಾದ್ರು ಹೇಳಿದ್ರೆ ಅದು ಮಾತ್ರ ನೆನಪಿರ್ತದೆ. ನಿಜ ಅಲ್ಲ? ನಿಜಾನ ಸುಳ್ಳ? ಕೇಳುವಂಥವ್ರಿಗೆ ಹೇಳೋದು. ಯಾರು ತಲೆ ಕೆಟ್ಟವ್ರು ಇಲ್ಲಿ ಬರ್ತಾಯಿಲ್ಲ, ಎಲ್ಲ ಜ್ಞಾನ ಉಳ್ಳವರೇ ಬರ್ತಾ ಇರೋದು ಇಲ್ಲಿ ಏಸಪ್ಪನ ಜ್ಞಾನ ತುಂಬಿದ ಮೇಲೆ ನಿಮ್ಮ ತಲೆನ ನಾಡಿಗಳನ್ನ ದೇವರು ರೆಡಿ ಮಾಡಿದ್ದಾರೆ. ಹಲ್ಲೆಲೂಯಾ. ಓದುವಂಥವನು, ಕೇಳುವಂಥವ್ರು ನಮಗೆ ವಿದ್ಯೆನೇ ಇಲ್ಲ ಸ್ವಾಮಿ, ವಿದ್ಯೆ ಇದ್ದು ಬಿಟ್ಟಿದ್ರೆ ತಾರಾಮರ ಓದ್ಬಿಡ್ತಿದ್ದೆ, ಅವ್ರಿಗೆ ವಿದ್ಯೆ ಕೊಟ್ಟಿದ್ರೆ ಗೊತ್ತಾಗ್ತಿತ್ತು. ಹಲ್ಲೆಲೂಯಾ. ಕೇಳುವಂಥವನು ಅದರ ಪ್ರಕಾರ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು. ಇಲ್ಲಾಂದರೆ ಅವು ನೆರವೇರುವ ಸಮಯ ಇಲ್ಲ, ಇಲ್ಲಾಂದರೆ ಇಲ್ಲ.
ಆಗ ಧನ್ಯರಾಗಬೇಕಾ ದೇವರ ಮುಂದೆ? ಮನುಷ್ಯರ ಮುಂದೆ ಸುಮಾರು ಜನ ಧನ್ಯರಾಗಿದ್ದಾರೆ. ಚಂದ್ರಶೇಖರ್ ಒಳ್ಳೆ ಪಾಸ್ಟ್, ಎಂಥ ಅಭಿಷಕ್ತರು ಗೊತ್ತಾ? ಜನಗಳ ಮುಂದೆ ನಿಮಗೆ ಬೇಡ, ಧನ್ಯರಾಗೋದು ಬೇಡ. ಕರ್ತನ ಮುಂದೆ ಧನ್ಯರಾಗಿ. ದೇವರು ನಿಮಗೆ ಅದ್ಭುತವಾದ ಆ ಬಹುಮಾನ ಇಟ್ಟಿದ್ದಾರೆ. ಈ ಬೈಬಲ್ ನಿಮ್ಮನ್ನು ಯಾವತ್ತೂ ಪ್ರೀತಿಸ್ತದೆ. ಇದಕ್ಕೆ ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಲವ್ ಲೆಟ್ರ್ ಇದು. ನನ್ನ ಪ್ರೀತಿಯ ಮೊದಲ ಗೀತೆ ಕೊಟ್ಟಿರ್ತಕ್ಕಂಥ ಲವ್ ಲೆಟ್ರ್ ಕಣ್ರಿ. ಇದು ಒಂದೊಂದು ವಾಕ್ಯಕ್ಕೂ ಒಂದೊಂದು ಥರ ಅರ್ಥ ಇದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಕೃಪೆ ಕೊಟ್ಟರೆ ಬೈಬಲ್ನ ಯಾವ ಥರ ಓದೋದು ತಿಳಿದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ದೇವ್ರ ಕೃಪೆ ಕೊಟ್ಟಾಗ ನಾನು ಇದನ್ನು ತಿಳಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.